ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಅಪರೂಪ ಸೌಂದರ್ಯಗಳೊಂದಿಗೆ ಶೋಭಿಸುವಂತಹ ಜಗನ್ಮಾತೆಯ ನಿವಾಸ ಸ್ಥಳವಾದ ಮಣಿದ್ವೀಪದ ಬಗ್ಗೆ ಓದಿ ತಿಳಿದುಕೊಳ್ಳುವುದಾಗಲಿ ಇಲ್ಲವೇ ಕೇಳುವುದರಿಂದ ಅಂತಹ ಭಕ್ತರಿಗೆ ಕೋಟಿ ಜನ್ಮಗಳಲ್ಲಿ ಮಾಡಿದಂತಹ ಮಹಾಪಾಪಗಳು ಕೂಡ ತೊಲಗಿ ಹೋಗುವುದರ ಜೊತೆಗೆ ನಿರ್ಮಲವಾದ ಭಕ್ತಿ ಹಾಗೂ ಮನಸ್ಸಿಗೆ ಸಂತೋಷಗಳನ್ನು ಉಂಟು ಮಾಡುವ ಮೂಲಕ ಅವರ ಸಕಲ ಇಷ್ಟಾರ್ಥಗಳು ಅನ್ನುವು ನೆರವೇರುತ್ತದೆ. ಅಂತಹ ಮಹತ್ವಪೂರ್ಣವಾದಂತಹ ಜಗನ್ಮಾತೆಯ ನಿವಾಸ ಸ್ಥಳವಾದ ಮಣಿದ್ವೀಪದ ವರ್ಣನೆ ಹಾಗೂ ಫಲಶ್ರುತಿಯನ್ನು ಈ ದಿನ ನಾವು ತಿಳಿಯೋಣ. ಮಣಿದ್ವೀಪವು ನವವಿಧವಾದ ಆಭರಣಗಳಿಂದ, ನವರತ್ನ ಮಣಿಗಳಿಂದ, ದಿವ್ಯವಾದಂತಹ ಕಾಂತಿಪುಂಜಗಳಿಂದ, ಹಾಗೆಯೇ ನವವಿಧವಾದ ಪ್ರಾಕಾರಗಳಿಂದ ನಿರ್ಮಿತವಾದದ್ದು. ಇದು ಸತ್ಯಲೋಕದ ಮೇಲ್ಭಾಗದಲ್ಲಿದೆ. ಇದನ್ನು ಸರ್ವಲೋಕವೆಂದೂ ಸಹ ಕರೆಯುತ್ತಾರೆ. ಇದು ಎಲ್ಲ ಲೋಕಗಳಿಗಿಂತಲೂ ಕೂಡ ಉತ್ತಮವಾದದ್ದು. ಈ ಲೋಕವನ್ನು ಲಲಿತಾ ಪರಮೇಶ್ವರಿ ದೇವಿಯು ತನ್ನಯ ಸಂಕಲ್ಪ ಬಲದಿಂದ ಸೃಷ್ಟಿಸಿದ್ದಾಳೆ. ಈ ಲೋಕವು ಬ್ರಹ್ಮಾಂಡಕ್ಕೆಲ್ಲ ಕೂಡ ಛತ್ರಿ ಇದ್ದಂತೆ. ಈ ಸರ್ವಲೋಕವೇ ಮಣಿದ್ವೀಪ. ಈ ಮಣಿದ್ವೀಪವನ್ನು ಚಿಂತಾಮಣಿ ದ್ವೀಪ ಅಂತಲೂ ಕೂಡ ಕರೆಯುತ್ತಾರೆ. ಈ ಮಣಿದ್ವೀಪದ ಸುತ್ತಲೂ ಅಮೃತ ಸಾಗರವಿದೆ. ಇದರ ವೈಶಾಲ್ಯವು ಅನೇಕ ಯೋಜನೆಗಳ ವಿಸ್ತೀರ್ಣದೊಂದಿಗೆ ಕೂಡಿರುತ್ತದೆ. ಈ ಅಮೃತ ಸಾಗರದಿಂದ ಯಾವಾಗಲೂ ಕೂಡ ತರಂಗಗಳು ಅನ್ನುವು ಉದ್ಭವಿಸಿ ಬಂದು ದಡಕ್ಕೆ ಅಪ್ಪಳಿಸುತ್ತಿರುತ್ತವೆ. ಆದ್ದರಿಂದ ಮಣಿದ್ವೀಪದಲ್ಲೆಲ್ಲ ಕೂಡ ಸುಮಧುರವಾದ ಗಾಳಿಯು ಅನ್ನುವುದು ಪ್ರಸರಿಸುತ್ತಿರುತ್ತದೆ. ಈ ಸಮುದ್ರವು ಮುತ್ತು ಹಾಗೂ ರತ್ನಗಳಿಂದ, ನಿರ್ಮಲವಾದ ಶಂಖ ಹಾಗೂ ಮಚ್ಚಾದಿಗಳಿಂದ, ಶೋಭಾಯಮಾನವಾದ ನೌಕೆಗಳಿಂದ ಸುಂದರವಾಗಿ ಕಾಣುತ್ತಿರುತ್ತದೆ. ಆ ಸಮುದ್ರದ ತೀರದಲ್ಲಿ ಅಸಂಖ್ಯಾತ ರತ್ನವೃಕ್ಷಗಳು ಅನ್ನುವು ಇವೆ. ಅವುಗಳ ಹೊರಗೆ ತುಂಬ ಎತ್ತರದಲ್ಲಿ 7 ಯೋಜನೆಗಳ ವಿಸ್ತೀರ್ಣವುಳ್ಳ ಮಹಾಲೋಹಮಯ ಪ್ರಾಕಾರವಿದೆ. ಈ ಪ್ರಾಕಾರವನ್ನು ಆಯುಧಗಳನ್ನು ಧರಿಸಿರುವ ರಕ್ಷಕ ಭಟರು ಪಹರ ಸುತ್ತುತ್ತಿರುತ್ತಾರೆ. ರಕ್ಷಕ ಭಟರ ಸಂಖ್ಯೆ ಅನ್ನೋದು ಅಪರಿಮಿತವಾಗಿದೆ. ಅದರ ಒಂದೊಂದು ದ್ವಾರಕ್ಕೂ ಕೂಡ 100ರಂತೆ ದೈವ ಅರ್ಚಕರು ಇರುತ್ತಾರೆ. ಈ ಪ್ರಾಕಾರದ ಪ್ರಾಂಗಣದಲ್ಲಿ ಆದಿಪರಾಶಕ್ತಿಯನ್ನು ದರ್ಶಿಸಲು ಬಂದಿರುವ ಅಮರಗಣಗಳು ಅವರವರ ವಾಹನಗಳಲ್ಲಿ ಕುಳಿತಿರುತ್ತಾರೆ. ಈ ಪ್ರಾಂತವೆಲ್ಲ ಕೂಡ ಅವರವರ ವಾಹನಗಳ ಗಂಟೆಗಳ ಗಣಗಣ ಶಬ್ದಗಳೊಂದಿಗೆ, ಗಜಗಳ ಘೀಂಕಾರಗಳೊಂದಿಗೆ, ಅಶ್ವಗಳ ಕೂಗುಗಳೊಂದಿಗೆ, ಅಲ್ಲಿರುವ ಆ ಅಮರಗಣಗಳ ಮಾತುಗಳು ಶಬ್ದಗಳಿಂದಲೂ ತುಂಬಿರುತ್ತದೆ. ಸ್ವಚ್ಛವಾದ ಶೀತಲ ಜಲಗಳಿಂದ ತುಂಬಿರುವ ಸರೋವರಗಳು ಅನ್ನುವು ಅಲ್ಲಿ ಇವೆ. ಆ ಶಬ್ದಪೂರಿತ ವಾತಾವರಣದಲ್ಲಿ ನಿಶ್ಶಬ್ದವಾಗಿರಿ, ಮಾತನಾಡಬೇಡಿ ಎಂದು ರಕ್ಷಕ ಭಟರು ಎಚ್ಚರಿಸುತ್ತಿರುವಂತಹ ದೃಶ್ಯಗಳು ಕಾಣಿಸುತ್ತಿರುತ್ತವೆ. ಈ ಲೋಹಮಯ ಪ್ರಾಕಾರವನ್ನು ದಾಟಿ ನಾವು ಮುಂದೆ ಹೋದರೆ ಕಾಂಸ್ಯ ಪ್ರಾಕಾರವು ಕಾಣಿಸುತ್ತದೆ. ಇದೂ ಸಹ ಎತ್ತರವಾಗಿ 7 ಯೋಜನೆಗಳ ವಿಸ್ತೀರ್ಣದಲ್ಲಿ ಅನೇಕ ಗೋಪುರಗಳಿಂದ ಹಾಗೂ ಅನೇಕ ದ್ವಾರಗಳೊಂದಿಗೆ ಕೂಡಿರುತ್ತದೆ. ಇದರಲ್ಲಿ ಹಲಸು, ಮಾವು, ಬಾಳೆ, ದ್ರಾಕ್ಷಿ, ಖರ್ಜೂರ, ನಿಂಬೆ, ಕೊಬ್ಬರಿ, ಕಿತ್ತಳೆ, ಕದಂಬ, ಪುನ್ನಾಗ, ಚಂಪಕ, ಅಶೋಕ, ಚಂದನ, ಮಂದಾರ, ಮಲ್ಲಿಗೆ ಮುಂತಾದ ಪುಷ್ಪವೃಕ್ಷಗಳ ವನಗಳು ಇವೆ. ಅವುಗಳಲ್ಲಿ ದುಂಬಿಗಳು ಪರಾಗಸ್ಪರ್ಶವನ್ನು ಹೀರಿ ಝೇಂಕರಿಸುತ್ತಿರುತ್ತವೆ. ಆ ಪುಷ್ಪಗಳಿಂದ ಪ್ರಸರಿಸುವ ಸುಗಂಧ ಪರಿಮಳವು 10 ಯೋಜನೆಗಳವರೆಗೂ ವ್ಯಾಪಿಸುತ್ತಿರುತ್ತದೆ.
ಕಾಂಸ್ಯ ಪ್ರಾಕಾರವನ್ನು ದಾಟಿ ನಾವು ಮುಂದೆ ಹೋದರೆ ತಾಮ್ರ ಪ್ರಾಕಾರವು ಸಿಗುತ್ತದೆ. ಇದು ಚತುರಾಕಾರದಲ್ಲಿ ಇದ್ದು ಅದರಲ್ಲಿಯೂ ಕೂಡ ಫಲಪುಷ್ಪಾದಿ ವನಗಳು ಅಸಂಖ್ಯಾತವಾಗಿವೆ. ಇದರಲ್ಲಿನ ಪುಷ್ಪಗಳ ಸುಗಂಧ ಪರಿಮಳವು 10 ಯೋಜನೆಗಳವರೆಗೂ ಕೂಡ ಪ್ರಸರಿಸುತ್ತಾ ಇರುತ್ತದೆ. ಪುಷ್ಪಛತ್ರಗಳೊಂದಿಗೆ ಪುಷ್ಪಗಳಲ್ಲಿರುವ ಮಧುರ ರಸವನ್ನು ಸೇವಿಸಿ ನಿಮಲಿತ ನೇತ್ರಗಳೊಂದಿಗೆ ಪುಷ್ಪ ಸಿಂಹಾಸನದಲ್ಲಿ ವಸಂತನು ಆಸೀನನಾಗಿರುತ್ತಾನೆ. ಅಲ್ಲಿ ಅತಿಲೋಕ ಸೌಂದರ್ಯವತಿಯರಾದ ಆತನ ಪತ್ನಿಯಾದ ಮಧುಶ್ರೀ ಮಾಧವಶ್ರೀಯರು ಆತನನ್ನು ಸೇವಿಸುತ್ತಾ ಇರುತ್ತಾರೆ. ಆ ಪುಷ್ಪವನವು ಕೋಗಿಲೆಗಳ ರಾಗಗಳಿಂದ ತುಂಬಿರುತ್ತದೆ. ಗಂಧರ್ವರು ಅನೇಕ ವಾದ್ಯಗಾನಗಳೊಂದಿಗೆ ಆಟಪಾಠಗಳಲ್ಲಿ ಮುಳುಗಿರುತ್ತಾರೆ. ಆ ಪ್ರದೇಶವೆಲ್ಲ ಕೂಡ ಕಾಮುಕರ ಕಾಮೋದ್ರೇಕವನ್ನು ನಿವಾರಿಸುತ್ತದೆ. ಈ ತಾಮ್ರ ಪ್ರಾಕಾರವನ್ನು ದಾಟಿದರೆ ಮುಂದೆ ಸೀಸ ಪ್ರಾಕಾರವಿದೆ. ಈ ಪ್ರಾಕಾರವೂ ಕೂಡ ತುಂಬ ತೇಜೋಮಯವಾಗಿ ಕಂಗೊಳಿಸುತ್ತಿರುತ್ತದೆ. ಇಲ್ಲಿರುವ ವನಗಳಲ್ಲಿ ಪುಷ್ಪಗಳ ಪರಿಮಳ ಸುವಾಸನೆ ಅನ್ನೋದು ಅನಂತ ದೂರದವರೆಗೂ ಕೂಡ ಪ್ರಸರಿಸುತ್ತಾ ಇರುತ್ತದೆ. ಇಲ್ಲಿನ ವನಗಳಲ್ಲಿರುವ ಫಲಗಳು ಅಮೃತವನ್ನು ಪ್ರಸಾದಿಸುತ್ತವೆ. ಈ ಫಲಪುಷ್ಪಗಳೆಲ್ಲವೂ ಕೂಡ ಸುವರ್ಣಮಯವಾಗಿರುತ್ತದೆ. ಲೋಕಗಳ ತಾಪವನ್ನು ನಿವಾರಿಸುವ ಈ ವನಗಳಲ್ಲಿ ಸುಗಂಧ ಸುಮಮಾಲೆಗಳನ್ನು ಧರಿಸಿರುವ ಹಲವಾರು ದೇವಜಾತಿಯವರು ಇಲ್ಲಿ ವಿಹರಿಸುತ್ತಾ ಕ್ರೀಡಿಸುತ್ತಾ ಇರುತ್ತಾರೆ. ಹಾಗೆಯೇ ಇಲ್ಲಿ ಗ್ರೀಷ್ಮ ಋತು ನಾಯಕನಿರುತ್ತಾನೆ. ಆತನ ಪತ್ನಿಯಾದ ಶುಭಶ್ರೀಯವರು ಆತನಿಗೆ ನೀಂಜಾ ಮರಗಳಿಂದ ಗಾಳಿಯನ್ನು ಬೀಸುತ್ತಾ ಇರುತ್ತಾರೆ. ತಣ್ಣನೆಯ ನೀರಿನ ಹನಿಗಳು ಆ ವನಗಳಲ್ಲಿ ಬೀಳುತ್ತಾ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವ ರೀತಿಯಲ್ಲಿ ಇರುತ್ತದೆ. ಈ ಸೀಸಾ ಪ್ರಾಕಾರವನ್ನು ದಾಟಿ ಮುಂದೆ ನಡೆದರೆ ಸರ್ವಶೋಭಿತವಾದ ಹಿತ್ತಾಳೆಯ ಪ್ರಾಕಾರವಿದೆ. ಈ ಪ್ರಾಕಾರದ ವಿಸ್ತೀರ್ಣವೂ ಸಹ 7 ಯೋಜನೆಗಳಾಗಿವೆ. ಈ ಆವರಣದೊಳಗೆ ಹರಿಚಂದನ ವನಗಳಿವೆ. ಇಲ್ಲಿ ವರ್ಷ ಋತು ನಾಯಕನಿರುತ್ತಾನೆ. ಈತನು ವಿದ್ಯುತ್ ಪಿಂಗಳ ನಯನಗಳೊಂದಿಗೆ ಜೀಮೂತ ಕವಚದೊಂದಿಗೆ ಆಶನೀಪಾತ ಧ್ವನಿಗಳಿಂದ ಇಂದ್ರ ವೈಭೋಗಗಳೊಂದಿಗೆ ಇರುತ್ತಾನೆ. ಈತನ ಪತ್ನಿಯರಾದ ನಭಶ್ರೀ, ನಭಸಾಶ್ರೀ, ಸ್ವಾರಸ್ಯ, ಅರಸ್ಯಮಾಲಿನಿ, ಅಂಬಾದುಲ, ಅನಿರತ್ನ, ಅಭ್ರಮಂತಿ, ಮೇಘಮಂತಿ, ವರ್ಷಮಂತಿ, ಚಿಪುಣಿಕ ಎಂಬುವವರು ಆತನಿಗೆ ಸಪರ್ಯಗಳೆಲ್ಲವೂ ಕೂಡ ಮಾಡುತ್ತಿರುತ್ತಾರೆ. ಇಲ್ಲಿನ ಪ್ರದೇಶವೆಲ್ಲ ಕೂಡ ಹಚ್ಚ ಹಸುರಿನಿಂದ ವೃಕ್ಷಲತೆಗಳೊಂದಿಗೆ ಕೆಂಪನೆಯ ಫಲಸಂಪದಗಳೊಂದಿಗೆ ಸದಾ ಹರಿಯುತ್ತಿರುವ ನದಿಗಳೊಂದಿಗೆ ರಮಣೀಯವಾಗಿರುತ್ತದೆ. ಕೆಂಪನೆಯ ನೀರಿಂದ ಸರೋವರಗಳು ಶೋಭಿಸುತ್ತಿರುತ್ತವೆ. ಇಲ್ಲಿ ದೇವತೆಗಳು ಸಿದ್ಧಪುರುಷರು ಇರುತ್ತಾರೆ. ಈ ಹಿತ್ತಾಳೆಯ ಪ್ರಾಕಾರದ ಒಳಗೆ ಪಂಚಲೋಹದ ಪ್ರಾಕಾರವಿದೆ. ಈ ಪ್ರಾಕಾರದಲ್ಲಿ ಅನೇಕ ರೀತಿಯ ಲತಾವೃಕ್ಷಗಳು, ಮಂದಾರ ತರು ಲತಾವನಗಳು ನೋಡುವುದಕ್ಕೆ ಸುಂದರವಾಗಿ ಇರುತ್ತದೆ. ಇಲ್ಲಿ ಪ್ರಾಯಾಂಗಣಗಳೊಂದಿಗೆ ಸಿದ್ಧಗಣಗಳು ಕೂಡ ವಿಹರಿಸುತ್ತಾ ಇರುತ್ತಾರೆ. ಇಲ್ಲಿ ಶರದೃತು ನಾಯಕನು ತನ್ನಯ ಪತ್ನಿಯರಾದ ಇಷ್ಟಲಕ್ಷ್ಮಿ, ಊರ್ಜಲಕ್ಷ್ಮಿಯರೊಂದಿಗೆ ವಾಸಿಸುತ್ತಾ ಇರುತ್ತಾನೆ. ಇಲ್ಲಿನ ಹೂದೋಟಗಳ ವಿಹಾರವು ತುಂಬ ರಮಣೀಯವೂ ಹಾಗೂ ನಯನಾನಂದಕರವೂ ಆಗಿರುತ್ತದೆ. ಈ ಪಂಚಲೋಹ ಪ್ರಾಕಾರವನ್ನು ದಾಟಿ ಮುಂದೆ ಹೋದರೆ ಬಹಳ ಎತ್ತರವಾದ ಬೆಳ್ಳಿಯ ಪ್ರಾಕಾರವಿದೆ. ಇಲ್ಲಿ ಪುಷ್ಪಗುಚ್ಛಗಳೊಂದಿಗೆ ಪಾರಿಜಾತ ವನಗಳು ಹೆಚ್ಚಾಗಿವೆ. ಈ ಪಾರಿಜಾತ ಪುಷ್ಪಗಳ ಸುಗಂಧ ಪರಿಮಳವು 10 ಯೋಜನೆಗಳ ವ್ಯಾಪ್ತಿಯವರೆಗೂ ಕೂಡ ಪ್ರಸರಿಸುತ್ತಾ ಇರುತ್ತದೆ. ಇಲ್ಲಿ ಜಗನ್ಮಾತೆಯ ಭಕ್ತರು, ಸೇವಾ ತತ್ಪರರು ಇರುತ್ತಾರೆ. ಹಾಗೆಯೇ ಹೇಮಂತ ಋತು ನಾಯಕನು ತನ್ನ ಪತ್ನಿಯರಾದ ಸಹಸ್ರೀ, ಸಹಸ್ಯಶ್ರೀ ಎಂಬ
ಇವರೊಂದಿಗೆ ಆ ವನದಲ್ಲಿ ಸುತ್ತುತ್ತಾ ಇರುತ್ತಾನೆ. ಈ ಬೆಳ್ಳಿಯ ಪ್ರಾಕಾರವನ್ನು ದಾಟಿ ನಾವು ಮುಂದೆ ಹೋದರೆ ಸ್ವರ್ಣ ಪ್ರಾಕಾರವು ಸಿಗುತ್ತದೆ. ಇಲ್ಲಿ ಹೆಚ್ಚಾಗಿ ಕದಂಬ ವೃಕ್ಷ ವನಗಳಿವೆ. ಇಲ್ಲಿ ಆದಿಪರಾಶಕ್ತಿ ಪ್ರೀತ್ಯರ್ಥವಾಗಿ ಗೋವುಗಳನ್ನು ದಾನ ಮಾಡಿದ ಪುಣ್ಯಾತ್ಮರು ಕದಂಬ ಮಧುವನ್ನು ಸೇವಿಸಿ ಆನಂದದಲ್ಲಿ ತೇಲುತ್ತಾ ನಿಮಗ್ನರಾಗಿ ಇರುತ್ತಾರೆ. ಇಲ್ಲಿ ಶಿಶಿರ ಋತುನಾಯಕನಿರುತ್ತಾನೆ. ಆತನು ತನ್ನೆಯ ಪತ್ನಿಯರಾದ ತಪಸ್ಶ್ರೀ, ತಪಸ್ಯಾಶ್ರೀ ಎಂಬುವರೊಂದಿಗೆ ಆಸೀನನಾಗಿರುತ್ತಾನೆ. ಹಾಗೆಯೇ ಈ ಕದಂಬ ವನಗಳಲ್ಲಿಯೇ ಸಿದ್ಧಪುರುಷರು ತಮ್ಮ ತಮ್ಮ ಸಕುಟುಂಬ ಸಪರಿವಾರದೊಂದಿಗೆ ಸ್ವರ್ಗ ಸುಖಕ್ಕಿಂತಲೂ ಕೂಡ ಮಿಗಿಲಾದ ಭೋಗಭಾಗ್ಯಗಳನ್ನು ಅನುಭವಿಸುತ್ತಿರುತ್ತಾರೆ. ಈ ಸ್ವರ್ಣ ಪ್ರಾಕಾರವನ್ನು ದಾಟಿದರೆ ಮುಂದೆ ಸಿಗುವುದು ಪುಷ್ಯರಾಗ ಪ್ರಾಕಾರ. ಇಲ್ಲಿನ ಭೂಮಿ, ತಾರುಲತಾ, ವನ, ವಿಹಂಗಮ, ಮಂಟಪ, ಸರೋವರಗಳೆಲ್ಲವೂ ಕೂಡ ಪುಷ್ಯರಾಗ ಮಣಿಕಾಂತಿಗಳೊಂದಿಗೆ ಪ್ರಕಾಶಿಸುತ್ತಿರುತ್ತವೆ. ಈ ಪ್ರಾಕಾರದ 8 ದಿಕ್ಕುಗಳಲ್ಲಿಯೂ ಕೂಡ ಬ್ರಹ್ಮಾಂಡ ಸಂರಕ್ಷಕರು, ಅಷ್ಟದಿಕ್ಪಾಲಕರು ಆಯುಧಗಳನ್ನು ಧರಿಸಿ ಅವರವರ ಭಟ ಪರಿಚಾರಿಕೆಯರೊಂದಿಗೆ ತಮ್ಮ ತಮ್ಮ ಕುಟುಂಬ ಪರಿವಾರದೊಂದಿಗೆ ಕೂಡಿ ಸರ್ವ ಕಾರ್ಯಗಳನ್ನು ಕೂಡ ಸಮರ್ಥಯುತವಾಗಿ ನಿರ್ವಹಿಸುತ್ತಿರುತ್ತಾರೆ. ಈ ಪುಷ್ಯರಾಗ ಪ್ರಾಕಾರವನ್ನು ದಾಟಿ ನಾವು ಮುಂದೆ ನಡೆದರೆ ಪದ್ಮರಾಗ ಪ್ರಾಕಾರವು ಸಿಗುತ್ತದೆ. ಇದು 10 ಯೋಜನೆಗಳ ಉದ್ದ, 10 ಯೋಜನೆಗಳ ಅಗಲವನ್ನು ಹೊಂದಿದ್ದು ಕುಂಕುಮ ಬಣ್ಣದಲ್ಲಿ ಇರುತ್ತದೆ. ಇದರಲ್ಲಿನ ಗೋಪುರ ಪ್ರಾಂಗಣಗಳು, ಶತಾಧಿಕ ಮಂಟಪಗಳೆಲ್ಲವೂ ಕೂಡ ಕೆಂಪು ಬಣ್ಣದಿಂದ ಪ್ರಕಾಶಿಸುತ್ತಿರುತ್ತದೆ. ಪಿಂಗಳಾಕ್ಷಿ, ವಿಶಾಲಾಕ್ಷಿ, ಸಮೃದ್ಧಿ, ವೃದ್ಧಿ, ಶರ್ಧಾ, ಸ್ವಾಹ, ಸ್ವಾದ, ಮಯ, ಸಂಜ್ಞಾ, ವಸುಂಧರಾ, ತ್ರಿಕೋಲದಾತ್ರಿ, ಸಾವಿತ್ರಿ, ಸ್ಕಂದಮಾತ್ರ, ಅಚ್ಯುತಪ್ರಿಯ, ವಿಮಲ, ಅಮಲ, ತರುಣಿ, ಪ್ರಕೃತಿ, ವಿಕೃತಿ, ಸೃಷ್ಟಿ, ಸ್ಥಿತಿ, ಸಂಹುತಿ, ಸತಿ, ಹಂಸಿ, ಮತಿಕಾಪರ, ದೇವಮಾತಾ, ಭಗವತಿ, ದೇವಕಿ, ಕಮಲಾಸನ, ತ್ರಿಮುಖಿ, ಸಪ್ತಮುಖಿ, ಸುರಾಸುರ ವಿಮರ್ದಿನಿ, ಲಂಬೋಷ್ಟಿ, ಊರ್ಧ್ವಕೇಶಿ, ಬಹುಶೀರ್ಷ, ವೃಕ್ಷೋದರಿ, ಶಶಿರೇಖಾ, ಗಗನವೇಗ, ಪವನವೇಗ, ಭುವನಪಪಾಲ, ಅನಂಗಮದನ, ಅನಂಗಮೇಖಲ, ಅನಂಗಕುಸುಮ, ವಿಶ್ವರೂಪ, ಶುಚಿವ್ರತ, ಉದಾರ, ವಾಗೀಶ, ಅಗ್ನಿ, ಕ್ಷಯಂಕರ ಶಕ್ತಿ, ರಕ್ಷಾಸುರಾಸರಿ, ಚತುಷ್ಟ ಕಲೆಗಳು, ಭಯಂಕರವಾದ ಆಕಾರಗಳೊಂದಿಗೆ ಕೆಂಪು ಮಣ್ಣುಗಳಿಂದ ಯುದ್ಧ ಸಾಮಗ್ರಿಗಳೊಂದಿಗೆ ತಮ್ಮ ತಮ್ಮ ಗಜ, ಅಶ್ವರಥ, ವಿಮಾನಗಳೊಂದಿಗೆ ಇರುತ್ತಾರೆ. ಇವರಲ್ಲಿ ಅಸಂಖ್ಯಾತ ಸೈನ್ಯಗಳು ಇವೆ. ಈ ಒಂದೊಂದು ಶಕ್ತಿಯೂ ಕೂಡ ಬ್ರಹ್ಮಾಂಡವನ್ನು ಸಹ ನಾಶ ಮಾಡಬಲ್ಲವು. ಈ ಶಕ್ತಿಪೀಠಗಳೆಲ್ಲವೂ ಕೂಡ ನಮ್ಮ ಪ್ರತಾಪವನ್ನು ನೋಡಿರಿ, ಬ್ರಹ್ಮಾಂಡಗಳನ್ನು ನಾಶ ಮಾಡುತ್ತೇವೆ, ಸಾಗರ ಜಲಗಳನ್ನು ಕುಡಿದು ಹಾಕುತ್ತೇವೆ, ಸೂರ್ಯ ಚಂದ್ರಾದಿಗಳನ್ನು ಸಹ ಕಿತ್ತು ಹಾಕುತ್ತೇವೆ. ನಮಗಿರುವ ಶಕ್ತಿ ಸಾಮರ್ಥ್ಯಗಳನ್ನು ಯಾರೂ ಕೂಡ ಲೆಕ್ಕಿಸಲಾರರು ಎಂದು ವಿಕಟ ಅಟ್ಟಹಾಸ ಮಾಡುತ್ತಿರುತ್ತವೆ. ಅವುಗಳ ವಿಕಟ ಅಟ್ಟಹಾಸವನ್ನು ಕೇಳಿದ ಮಾತ್ರಕ್ಕೆ ಹೃದಯದಲ್ಲಿ ಭಯ ಅನ್ನೋದು ಕಂಪಿಸುತ್ತದೆ. ಈ ಪದ್ಮರಾಗ ಪ್ರಾಕಾರಗಳನ್ನು ದಾಟಿದರೆ ಗೋಮೇಧಿಕ ಪ್ರಾಕಾರವು ಸಿಗುತ್ತದೆ. ಇದೂ ಸಹ 10 ಯೋಜನೆಗಳ ಉದ್ದ ಹಾಗೂ 10 ಯೋಜನೆಗಳ ಅಗಲವನ್ನು ಹೊಂದಿದ್ದು ಗೋಮೇಧಿಕ ಮಣಿಯ ಬಣ್ಣ ಅಂದರೆ ಜೇನುತುಪ್ಪದ ಬಣ್ಣದಲ್ಲಿ ಕಂಗೊಳಿಸುತ್ತಿರುತ್ತದೆ. ಈ ಪ್ರಾಕಾರದಲ್ಲಿರುವ ಭೂಮಿ, ಮಂಟಪಗಳು, ತರುಲತೆಗಳು, ಸರೋವರಗಳು ಎಲ್ಲವೂ ಕೂಡ ಗೋಮೇಧಿಕ ಬಣ್ಣದಲ್ಲಿಯೇ ಇರುತ್ತವೆ. ಇಲ್ಲಿ 32 ಶಕ್ತಿಗಳು ಗೋಮೇಧಿಕ ಮಣಿಮಯವಾದ ಅಲಂಕಾರಗಳೊಂದಿಗೆ ಪಿಶಾಚಿ ವದನದಿಂದ ಕೆಂಪನೆಯ ಕಣ್ಣುಗಳೊಂದಿಗೆ ಇರುತ್ತವೆ.
ಈ ಶಕ್ತಿಗಳು ಸಾಯಿಸುತ್ತವೆ, ಕತ್ತರಿಸುತ್ತವೆ, ಸುಡುತ್ತವೆ ಎಂದು ಕಿರುಚುತ್ತಾ ಸುತ್ತುತ್ತಿರುತ್ತವೆ. ಅಲ್ಲಿರುವ ಒಂದೊಂದು ಶಕ್ತಿಗೂ ಒಂದೊಂದು ಲೋಕವಿದೆ. ಸ್ವರ್ಗವಾಸಿಗಳು ಸದಾ ಆ ಶಕ್ತಿಗಳನ್ನು ಆರಾಧಿಸುತ್ತಾರೆ. ಈ ಶಕ್ತಿಗಳು ಸದಾ ಆಯುಧಗಳನ್ನು ಧರಿಸಿ ಯುದ್ಧವನ್ನು ಬಯಸುತ್ತಿರುತ್ತಾರೆ. ಇಲ್ಲಿರುವ ಪ್ರತಿಯೊಂದು ಶಕ್ತಿಗೂ 15 ಅಕ್ಷೋಣಿಗಳ ಸೈನ್ಯವಿರುತ್ತದೆ. ಆ 32 ಶಕ್ತಿಗಳ ಹೆಸರುಗಳು ಈ ರೀತಿ ಇವೆ: ಪ್ರಜ್ಞಾ, ಸಿನಿವಾಲಿ, ಕುಹು, ರುದ್ರ, ರೌದ್ರ, ವೀರ್ವ, ಪ್ರಭ, ನಂದ, ಪೋಷಿಣಿ, ಬುದ್ಧಿದ, ಕಾಳರಾತ್ರಿ, ಮಹಾರಾತ್ರಿ, ಭದ್ರಕಾಳಿ, ಕಪರ್ದಿನಿ, ವಿಪರ್ದಿನಿ, ಪ್ರಕೃತಿ, ವಿಕೃತಿ, ದಂಡಿ, ಮುಂಡಿನಿ, ಇಂದುಕಾಂಡ, ನಿಶಂಬಮರ್ದಿನಿ, ಕುಂಭಮರ್ದಿನಿ, ಶಿಖಂಡಿನಿ, ಮಹಿಷಾಸುರಮರ್ದಿನಿ, ಇಂದ್ರಾಣಿ, ಶರ್ವಾಣಿ, ನಾರಾಯಣಿ, ಶಂಕರಾರ್ಧ ಶರೀರಮಣಿ, ಆರುಣಿ, ತ್ರಿಶೂಲಿನಿ, ಅಂಬಿಕಾ ಆಹ್ಲಾದಿನಿ, ವರಾಹಿಣಿ. ಈ 32 ನಾಮಗಳನ್ನು ಸ್ಮರಿಸಿದ ಮಾತ್ರಕ್ಕೆ ದೇಹಪುಷ್ಟಿ ಉಂಟಾಗಿ ಪಾಪ ವಿಮುಕ್ತಿ ಅನ್ನೋದು ಉಂಟಾಗುತ್ತದೆ. ಈ ಗೋಮೇಧಿಕ ಪ್ರಾಕಾರವನ್ನು ದಾಟಿ ನಾವು ಮುಂದೆ ನಡೆದರೆ ವಜ್ರ ಪ್ರಾಕಾರವು ಸಿಗುತ್ತದೆ. ಇದು 10 ಯೋಜನೆಗಳ ಎತ್ತರ, ಅಷ್ಟೇ ಅಳತೆಯ ಉದ್ದ ಹಾಗೂ ಅಗಲವನ್ನು ಹೊಂದಿರುತ್ತದೆ. ಈ ಪ್ರಾಕಾರದಲ್ಲಿರುವ ಭೂಮಿ, ಗೋಪುರಗಳು, ಗೋಪುರದ ದ್ವಾರ, ಕಪಾಟುಗಳು, ಗೃಹಬೀದಿಗಳು, ವೃಕ್ಷಗಳು, ಮೃಗಗಳು, ಸರೋವರಗಳು, ಕೂಪ, ತಟಾಕಗಳೆಲ್ಲವೂ ಕೂಡ ವಜ್ರಮಯವೇ ಆಗಿವೆ. ಇಲ್ಲಿ ಶ್ರೀ ಭುವನೇಶ್ವರಿ ದೇವಿಯು ಪರಿಚಾರಿಕೆಯರೊಂದಿಗೆ ಪರಿವೇಷ್ಟಿತಳಾಗಿರುತ್ತಾಳೆ. ಆಕೆಗೆ ತನ್ನ ಕೆಲವರು ಪರಿಚಾರಿಕೆಯರು ವಾಜಾಮರಗಳಿಂದ ಗಾಳಿಯನ್ನು ಬೀಸುತ್ತಿರುತ್ತಾರೆ. ಕೆಲವರು ತಾಂಬೂಲವನ್ನು ಸಹ ಅರ್ಪಿಸಿರುತ್ತಾರೆ. ಇನ್ನು ಕೆಲವರು ಆಕೆಗೆ ಛತ್ರಿಯನ್ನು ಹಿಡಿದಿರುತ್ತಾರೆ. ಕೆಲವರು ಸಿಂಧೂರ ತಿಲಕವನ್ನು ಹಚ್ಚುತ್ತಿರುತ್ತಾರೆ. ಮತ್ತೆ ಕೆಲವರು ಆಕೆಗೆ ಪಾದಸೇವೆಯನ್ನು ಮಾಡುತ್ತಿರುತ್ತಾರೆ. ಈ ಪರಿಚಾರಿಕೆಯರಲ್ಲಿ ಪ್ರಮುಖರಾದ ಅನಂಗರೂಪ, ಅನಂಗಮದನ, ಮದನಾತುರ, ಭುವನವೇಗ, ಭುವನಪಾಲಿಕ, ಸರ್ವಶಿಶಿರ, ಅನಂಗವೇದನ, ಅನಂಗಮೇಖಲ ಎಂಬುವವರು ಮಂಜು ಹಾಗೂ ಮಂಜಿ ಆಭರಣಗಳನ್ನು ಅಲಂಕರಿಸಿಕೊಂಡು ವಿದ್ಯುಲ್ಲತೆಗಳಿಂದ ಹೊಳೆಯುತ್ತಿರುತ್ತಾರೆ. ಇವರ ಕೈಯಲ್ಲಿ ಬೆಳ್ಳಿಯ ಕೋಲನ್ನು ಹಿಡಿದುಕೊಂಡು ಎಚ್ಚರಿಸುತ್ತಿರುತ್ತಾರೆ. ಇದರಲ್ಲಿ ಒಬ್ಬೊಬ್ಬರಿಗೆ ಅನೇಕ ಮಂದಿ ದಾಸಿ ಜನರು ಇರುತ್ತಾರೆ. ಆ ದಾಸಿಯರು ತಮ್ಮ ದೇವಿಯನ್ನು ಶ್ರದ್ಧಾಭಕ್ತಿಗಳೊಂದಿಗೆ ಸೇವಿಸುತ್ತಾ ಇರುತ್ತಾರೆ. ಈ ಪರಿಚಾರಿಕೆಯರು ಸರ್ವ ಕಾರ್ಯಗಳನ್ನು ಕೂಡ ಸಮರ್ಥಯುತವಾಗಿ ನಿರ್ವಹಿಸುತ್ತಾ ಶ್ರೀ ಭುವನೇಶ್ವರಿ ದೇವಿಗೆ ತಿಳಿಯಪಡಿಸುತ್ತಿರುತ್ತಾರೆ. ಪರಿಚಾರಿಕೆಯ ಗೃಹಗಳು, ಅವರ ವಾಹನಗಳು ವಜ್ರ ಪ್ರಾಕಾರದ ಒಳಗೆ ಅಷ್ಟು ದಿಕ್ಕುಗಳಲ್ಲಿ ಇರುತ್ತವೆ. ಈ ವಜ್ರ ಪ್ರಾಕಾರಗಳನ್ನು ದಾಟಿ ನಾವು ಮುಂದೆ ಹೋದರೆ ವೈಡೂರ್ಯ ಪ್ರಾಕಾರವು ಸಿಗುತ್ತದೆ. ಈ ಪ್ರಾಕಾರವು ತುಂಬ ಮನೋಹರವಾಗಿದೆ. ಈ ಪ್ರಾಕಾರದ ತುಂಬ ಅನೇಕ ಗೋಪುರ ದ್ವಾರಗಳಿವೆ. ಅಲ್ಲಿನ ಬೀದಿಗಳು, ಗೃಹಭವನ ಕಟ್ಟಡಗಳು, ಕೂಪ, ತಟಾಕ, ನದಿಗಳೆಲ್ಲವೂ ಕೂಡ ವಜ್ರ ವೈಡೂರ್ಯ ಮಣಿಗಳೇ ಆಗಿವೆ. ಈ ಪ್ರಾಕಾರದ 8 ದಿಕ್ಕುಗಳಲ್ಲಿಯೂ ಕೂಡ ನಿಖಿಲ ಬ್ರಹ್ಮಾಂಡಗಳನ್ನು ರಕ್ಷಿಸುತ್ತಾ ಬ್ರಾಹ್ಮಿ, ವಾರಾಹಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ಮಾಹೇಂದ್ರಿ, ಚಾಮುಂಡ ಎಂಬ ಸಪ್ತಮಾತೃಕೆಯರು ಹಾಗೂ ಮಹಾಲಕ್ಷ್ಮಿ ಅವರವರ ಪರಿವಾರ ಗಣಗಳೊಂದಿಗೆ ಇರುತ್ತಾರೆ. ಈ ಪ್ರಾಕಾರಕ್ಕೆ 4 ದ್ವಾರಗಳು ಅನ್ನುವು ವಿಶೇಷ ಅಲಂಕಾರಗಳೊಂದಿಗೆ ಅಶ್ವಗಜಗಳು, ಹುಲಿಸಿಂಹಗಳು, ಗರುಡಗಳು, ನವಿಲುಗಳು, ಋಷಭಗಳು, ಅನೇಕ ರೀತಿಯ ರಥಗಳು, ವಿಮಾನಗಳು, ಅಪರಿಮಿತ ಸಂಖ್ಯೆಯಲ್ಲಿ ತಕ್ಷಕ ಭಟರು ಪ್ರತಿ ಕ್ಷಣವೂ ಕೂಡ ಕಾವಲು ಕಾಯುತ್ತಿರುತ್ತಾರೆ. ಬಣ್ಣ ಬಣ್ಣದ ಬಾವುಟಗಳು,
ಆ ಪ್ರಾಕಾರದ ಸುತ್ತಲೂ ಹಾರುತ್ತಿರುತ್ತವೆ. ಈ ವೈಡೂರ್ಯ ಪ್ರಾಕಾರವನ್ನು ದಾಟಿ ಮುಂದೆ ನಡೆದರೆ ಇಂದ್ರನೀಲ ಪ್ರಾಕಾರವು ಸಿಗುತ್ತದೆ. ಇದೂ ಸಹ 10 ಯೋಜನೆಗಳ ಅಗಲ ವಿಸ್ತೀರ್ಣವುಳ್ಳದ್ದಾಗಿದ್ದು, ಇಲ್ಲಿರುವ ರಾಜಬೀದಿಗಳು, ಗೃಹಾರಾಮಗಳು, ಕಲ್ಯಾಣಿಗಳು, ಭೂಮಿ, ತರುಲತೆಗಳು, ಗಿಡಮರಗಳು, ವನಗಳು ಎಲ್ಲವೂ ಕೂಡ ಇಂದ್ರನೀಲ ಮಣಿಮಯಗಳೇ ಆಗಿವೆ. ಈ ಪ್ರಾಕಾರದಲ್ಲಿ ತುಂಬ ವಿಶಾಲವಾದ ಪದ್ಮವಿದೆ. ಆ ಕಮಲಕ್ಕೆ 16 ದಳಗಳಿವೆ. ಆ ಪದ್ಮವು ಸುದರ್ಶನ ಚಕ್ರದಂತೆ ಶೋಭಿಸುತ್ತಾ ಇರುತ್ತದೆ. ಅದರ ಸುತ್ತಲೂ ಕರಾಳಿ, ವಿಕರಾಳಿ, ಉಮಾ, ಶ್ರೀಲಕ್ಷ್ಮಿ, ಸರಸ್ವತಿ, ಉಷಾ, ದುರ್ಗಾ, ಸ್ಮೃತಿ, ದ್ಯುತಿ, ಶ್ರದ್ಧಾ, ಮೇಧಾ, ಮತಿ, ಕಾಂತಿ, ರಾಯ, ಛಾಯಾ, ಶ್ರುತಿ ಎಂಬ ಷೋಡಶ ಶಕ್ತಿಗಳು ಇವೆ. ಈ ಷೋಡಶ ಶಕ್ತಿಗಳು ಆಯುಧಗಳನ್ನಿಡಿದು ತಮ್ಮ ತಮ್ಮ ವಾಹನಗಳೊಂದಿಗೆ ಶ್ರೀ ಭುವನೇಶ್ವರಿ ದೇವಿಯ ಯುದ್ಧ ಸೈನ್ಯಗಳನ್ನು ನಡೆಸುತ್ತಿರುತ್ತವೆ. ಈ ಶಕ್ತಿಗಳಿಗೆ ಯುದ್ಧೋತ್ಸಾಹವು ಹೆಚ್ಚಾಗಿರುತ್ತದೆ. ಈ ಶಕ್ತಿಗಳ ಬಲಪರಾಕ್ರಮಗಳ ಬಗ್ಗೆ ಎಂತಾದರೂ ಕೂಡ ನಿರ್ಭೀಯರಾಗುವರು. ಈ ಇಂದ್ರನೀಲ ಪ್ರಾಕಾರವನ್ನು ದಾಟಿದರೆ ಮುತ್ತು ಪ್ರಾಕಾರವು ಸಿಗುತ್ತದೆ. ಇದೂ ಸಹ 10 ಯೋಜನೆಗಳ ವಿಸ್ತಾರವನ್ನು ಹೊಂದಿದೆ. ಈ ಪ್ರಾಕಾರದಲ್ಲಿರುವ ಭೂಮಿ, ವೃಕ್ಷಗಳು, ತರುಲತೆಗಳೆಲ್ಲವೂ ಕೂಡ ಮುತ್ತುಗಳಿಂದಲೇ ಕೂಡಿರುವಂಥವೇ ಆಗಿವೆ. ಈ ಪ್ರಾಕಾರದ ಮಧ್ಯಭಾಗದಲ್ಲಿ ಮುತ್ತು ಹಾಗೂ ಕೇಸರಗಳನ್ನು ಒಳಗೊಂಡ ಸಚಿವೆಯರು ಇರುತ್ತಾರೆ. ಇವರು ವಿಶ್ವವಾರ್ತೆಗಳನ್ನು ಆಗಿಂದಾಗೆ ಶ್ರೀ ಭುವನೇಶ್ವರಿ ಮಾತೆಗೆ ತಿಳಿಯಪಡಿಸುತ್ತಿರುತ್ತಾರೆ. ಈ ಸಚಿವೆಯರು ವಿದೂಷಿ ಮಣಿಯರು, ಚತುರೆಯರು, ಸೌಂದರ್ಯವತಿಯರು, ಕಾರ್ಯಶೀಲರು, ಅಪಾರ ಜ್ಞಾನ ಸಂಪನ್ನರು ಆಗಿರುತ್ತಾರೆ. ಅವರ ಹೆಸರುಗಳು ಕ್ರಮವಾಗಿ ಅನಂಗಮಾಲಿನಿ, ಅನಂಗಮದನ, ಅನಂಗಮದನಾತುರ, ಅನಂಗಮೇಖಲ, ಅಂಗವೇಗಿನಿ, ಅನಂಗರೇಖಾ, ಅನಂಗಕುಸುಮ, ಅನಾಂಗಕುಶ. ಇವರೆಲ್ಲರೂ ಕೂಡ ಕೆಂಪು ಬಣ್ಣದಲ್ಲಿ ಪ್ರಕಾಶಿಸುತ್ತಾ ಇರುತ್ತಾರೆ. ಈ ಮುತ್ತು ಪ್ರಾಕಾರವನ್ನು ದಾಟಿದರೆ ಮರಕತ ಮಣಿ ಪ್ರಾಕಾರವು ಸಿಗುತ್ತದೆ. ಇದೂ ಸಹ 10 ಯೋಜನೆಗಳ ಅಗಲ ಹಾಗೂ ಯೋಜನೆಗಳ ಉದ್ದವನ್ನು ಹೊಂದಿರುತ್ತದೆ. ಇಲ್ಲಿನ ಭೂಮಿ, ರಾಜಬೀದಿಗಳು, ಮಂದಿರಗಳು, ಗೋಪುರಗಳೆಲ್ಲವೂ ಕೂಡ ಮರಕತ ಮಣಿಗಳಂತೆಯೇ ಆಗಿವೆ. ಇಲ್ಲಿ ಸಿರಿ ಸಂಪತ್ತು ಹಾಗೂ ಸೌಭಾಗ್ಯಗಳಿಗೆ ಬರವಿಲ್ಲ. ಈ ಪ್ರಾಕಾರದ ಮಧ್ಯಭಾಗದಲ್ಲಿ ಷಟ್ಕೋನ ಯಂತ್ರವಿದೆ. ಆ ಕೋನದಲ್ಲಿ ಗಾಯತ್ರಿ, ಸಾವಿತ್ರಿ, ಬ್ರಹ್ಮ, ವಿಷ್ಣು, ರುದ್ರ, ಅಗ್ನಿ, ಕುಬೇರ, ವರುಣ, ಮನ್ಮಥ ಮತ್ತು ವಿನಾಯಕರು ಅವರವರ ಪರಿವಾರದೊಂದಿಗೆ ವಾಹನಗಳೊಂದಿಗೆ ಆಸೀನರಾಗಿರುತ್ತಾರೆ. ಈ ಮರಕತ ಮಣಿ ಪ್ರಾಕಾರವನ್ನು ದಾಟಿದರೆ ಪ್ರವಾಳ ಪ್ರಾಕಾರವು ಸಿಗುತ್ತದೆ. ಅಂದರೆ ಪಗಡೆಯ ಪ್ರಾಕಾರ. ಕೆಂಪನೆಯ ಕುಂಕುಮ ಬಣ್ಣವುಳ್ಳ ಈ ಪ್ರಾಕಾರವು ಉದ್ದ 100 ಯೋಜನೆಗಳು ಹಾಗೂ ಅಷ್ಟೇ ಅಳತೆಯ ಅಗಲವಿರುತ್ತದೆ. ಈ ಪ್ರಾಕಾರದ ಮಧ್ಯದಲ್ಲಿರುವ ಪ್ರದೇಶಗಳು, ಭುವನಗಳು, ಮಂದಿರಗಳೆಲ್ಲವೂ ಕೂಡ ಪಗಡೆಯನ್ನು ಹೊಂದಿರುತ್ತದೆ. ಈ ಪ್ರಾಕಾರದ ಮಧ್ಯಭಾಗದಲ್ಲಿ ಪಂಚಭೂತಗಳ ಕಾಂತಿಯೊಂದಿಗೆ ಪಂಚಭೂತಗಳಿಗೆ ಅಧಿಕಾರಿಗಳಾದ ಉಲ್ಲೇಖ, ಗಗನ, ರಕ್ಷ, ಕರಾಳಿಕ ಹಾಗೂ ಮಹೋಚ್ಛ್ವಾಸ ಎಂಬುವವರು ಪ್ರಕಾಶಿಸುತ್ತಾ ಇರುತ್ತಾರೆ. ಇವರು ಭೂಷಣ, ಆದ್ಯ ಹಾಗೂ ಅಲಂಕಾರಗಳೊಂದಿಗೆ ಪಾಶಂಕುಶ, ವರಾಭೀತಿ ಆಯುಧಗಳನ್ನು ಧರಿಸಿ ನವಯೌವನರೊಂದಿಗೆ ಶ್ರೀ ಭುವನೇಶ್ವರಿ ಮಾತೆಯ ಸದೃಶ ಸ್ವರೂಪಗಳೊಂದಿಗೆ ಪ್ರಕಾಶಿಸುತ್ತಾ ಇರುತ್ತಾರೆ. ಈ ಪ್ರವಾಳ ಪ್ರಾಕಾರವನ್ನು ದಾಟಿದರೆ ತುಂಬ ವಿಶಾಲವಾಗಿರುವ ನವರತ್ನ ಪ್ರಾಕಾರವು ಸಿಗುತ್ತದೆ. ಈ ಪ್ರಾಕಾರದಲ್ಲಿರುವ ಸರೋವರ ಮಂದಿರಗಳೆಲ್ಲವೂ ಕೂಡ ನವರತ್ನಗಳಿಂದಲೇ ಕೂಡಿರುತ್ತದೆ. ಈ ಪ್ರಾಕಾರದ ಮಧ್ಯಭಾಗದಲ್ಲಿ ಅಮ್ನಾಯ ದೇವತೆಗಳು ಇರುತ್ತಾರೆ. ಈ ದೇವತೆಗಳ ಭುವನಗಳು ಅಸಂಖ್ಯಾತವಾಗಿವೆ. ಆ ಭುವನಗಳಲ್ಲಿ ಶ್ರೀದೇವಿಯ ಮಂತ್ರಾಲಯಗಳ ಅಧಿಷ್ಠಾನ ದೇವತೆಗಳು, ದೇವಿಯ ಭೂಷಣ ಹಾಗೂ ವಾಹನಾದಿಗಳು ಅನೇಕ ಸೂರ್ಯಪ್ರಭೆಯೊಂದಿಗೆ
ಕಂಗೊಳಿಸುತ್ತಿರುತ್ತಾರೆ. ಈ ನವರತ್ನ ಪ್ರಾಕಾರವನ್ನು ದಾಟಿದರೆ ಚಿಂತಾಮಣಿ ದೀಪ ಮಂದಿರವಿದೆ. ಇದು 1000 ಯೋಜನೆಗಳ ಉದ್ದ, 1000 ಯೋಜನೆಗಳ ಅಗಲವನ್ನು ಹೊಂದಿದೆ. ಈ ಮಣಿಮಂದಿರವು ಅದ್ಭುತವಾದದ್ದು. ಆ ಮಣಿದೀಪ ಗೃಹವು ನವ ಆವರಣಗಳೊಂದಿಗೆ, ನವರತ್ನ ಮಣಿಗಳ ತೇಜೋಕಾಂತಿಗಳೊಂದಿಗೆ, ನವವಿಧ ಪ್ರಾಕಾರಗಳೊಂದಿಗೆ ನಿರ್ಮಿಸಲ್ಪಟ್ಟಿರುವುದು. ಮಣಿಗಳೆಲ್ಲ ತುಂಬ ಉತ್ತಮವಾದದ್ದು. ಚಿಂತಾಮಣಿ, ಆ ಮಣಿ ಯಾರ ಬಳಿಯಿದ್ದರೂ ಕೂಡ ಮಾನಸಿಕ, ಶಾರೀರಿಕ, ಆರ್ಥಿಕ, ಆಧ್ಯಾತ್ಮಿಕ ಚಿಂತನೆಗಳು ಹಾಗೂ ದುಃಖಗಳು ಇರುವುದಿಲ್ಲ. ಅಲ್ಲಿನ ಮಂದಿರ ಭವನ ಸ್ತಂಭಾದಿಗಳು ಸೂರ್ಯಕಾಂತ, ಚಂದ್ರಕಾಂತ ಮಣಿಗಳೊಂದಿಗೆ ವಿದ್ಯುತ್ ಲತೆಗಳಂತೆ ಹೊಳೆಯುವ ಮಹಿಮಾನ್ವಿತ ರತ್ನಗಳೊಂದಿಗೆ ನಿರ್ಮಿಸಲ್ಪಟ್ಟಿರುವಂಥವು. ಆ ಮಂದಿರದ ಮಧ್ಯಭಾಗದಲ್ಲಿ ಆದಿಪರಾಶಕ್ತಿ ನಿವಾಸ ಗೃಹವು 1000 ಸ್ತಂಭಗಳೊಂದಿಗೆ ಕಂಗೊಳಿಸುತ್ತಿರುತ್ತದೆ. ಅದರ 4 ಕಡೆಗಳಲ್ಲಿಯೂ ಕೂಡ ಶೃಂಗಾರ, ಮುಕ್ತಿ, ಜ್ಞಾನ, ಏಕಾಂತ ಮಂಟಪಗಳೆಲ್ಲವೂ ಕೂಡ ರತ್ನಗಳೊಂದಿಗೆ ಅಲಂಕರಿಸಲ್ಪಟ್ಟು ವಿವಿಧ ಪರಿಮಳ ಹಾಗೂ ಸುವಾಸನೆಗಳೊಂದಿಗೆ ಇರುತ್ತದೆ. ಆ ಮಂಟಪಗಳ ಸಮೀಪದಲ್ಲಿ ಕಾಶ್ಮೀರ, ಮಲ್ಲಿಗೆ, ಕುಂದನ ವನಗಳು ಇವೆ. ಆ ಪುಷ್ಪವನಗಳ ಸಮೀಪದಲ್ಲಿ ರತ್ನ ಸೋಪಾನಗಳೊಂದಿಗೆ, ಭ್ರಮರನಾದಗಳ ಪುಳಕಿತಗಳೊಂದಿಗೆ ಅಮೃತಮಯವಾದ ರಸಧಾರೆಗಳನ್ನು ಪ್ರವಹಿಸುವಂತೆ ಮಾಡುವ ಮಹಾಪದ್ಮವಿದೆ. ಅದರ ಮಧುರ ಸುವಾಸನೆಗಳೊಂದಿಗೆ ಆ ದೀಪವೆಲ್ಲ ಕೂಡ ಸುವಾಸನಾಮಯವಾಗಿ ಇರುತ್ತದೆ. ಶೃಂಗಾರ ಮಂಟಪ ಸಭಾ ಮಧ್ಯಭಾಗದಲ್ಲಿ ಕೈವಲ್ಯ ಎಂಬ ರತ್ನಸಿಂಹಾಸನದ ಮೇಲೆ ಶ್ರೀ ಲಲಿತಾ ಪರಮೇಶ್ವರಿಯು ನೆಲೆಸಿರುತ್ತಾಳೆ. ಅಲ್ಲಿ ಅನೇಕ ಮಂದಿ ಪರಿವಾರ ದೇವತೆಗಳು, ನವಚಕ್ರಾಧಿಷ್ಠಾನ ದೇವತೆಗಳು, ಮುದ್ರಾಶಕ್ತಿಗಳು, ಅಣಿಮಾದಿಷ್ಟ ಸಿದ್ಧರು, ಸಪ್ತಮಾತೃಕೆಯರು, ಚತುಷ್ಟಕೋಟಿ ಯೋಗಿನಿಗಣಗಳು, ನಿತ್ಯ ಷೋಡಶಿ ದೇವತೆಗಳು, ಸರ್ವಪ್ರಾಣ ಕೋಟಿಗಳು, ಆಧಾರಭೂತಗಳಾದ ಪಂಚಭೂತಗಳು, ದಿಕ್ಕುಗಳು, ದಿಕ್ಪಾಲಕರು, ಜಲರಾಶಿಗಳು, ಪುಣ್ಯ ನದಿಗಳು, ಪುಣ್ಯಧಾಮಗಳು, ಕಲ್ಪವೃಕ್ಷಗಳಿಂದ ಕದಂಬ ವೃಕ್ಷಗಳವರೆಗೂ ಇರುವ ಅನೇಕ ತಾರುಲತೆಗಳು, ಸುರರು, ಯಕ್ಷ, ರಾಕ್ಷಸ, ಪನ್ನಾಗ, ನಾಗ, ಉರಗ, ಅಪ್ಸರೆಯರು, ಭೂಸುರೋತ್ತಮರು, ಸುರೋತ್ತಮರು, ನರೋತ್ತಮರು, ಮಹಾಪತಿವ್ರತಾದಿಗಣಗಳು, ದೇವಮುನಿಗಳು, ಪಿತೃದೇವತಾ ಗಣಗಳಿಂದ ಚರಾಚರ ಬ್ರಹ್ಮಾಂಡವೆಲ್ಲ ಕೂಡ ಅವರ ಪುಣ್ಯ ವಿಶೇಷಗಳಿಂದ ಆ ದೇವಿಯನ್ನು ಪರಿವೇಷ್ಟಿಸಿ ಆಯಾ ಆವರಣಗಳಲ್ಲಿ ನಿಂತು ಸೇವಿಸುತ್ತಾ ಇರುತ್ತಾರೆ. ವಶಿನ್ಯಾದಿ ವಾಗ್ದೇವತೆಯರಾದ ವಶಿನಿ, ಕಾಮೇಶ್ವರಿ, ಮೇದಿನಿ, ವಿಮಲಾ, ಅರುಣ, ಜಯನಿ, ಸರ್ವೇಶ್ವರಿ ಹಾಗೂ ಕೌಲಿನಿ ಎಂಬುವವರು ನಿರಂತರವೂ ಕೂಡ ಆಕೆಯನ್ನು ಪರಿವೇಷ್ಟಿಸುತ್ತಿರುತ್ತಾರೆ. ಅವರಿಗೆ ಆ ಜನನಿಯೊಂದಿಗೆ ತುಂಬ ಅನುಬಂಧವಿರುತ್ತದೆ. ಆ ಕಾರಣದಿಂದ ಅವರು ಆ ಜನನಿಯ ಸುತ್ತಲೂ ನೆಲೆಸುತ್ತಾ ಆ ತಾಯಿಯ ಪರಿಚರ್ಯೆಗಳನ್ನು ಮಾಡುತ್ತಾ ಆ ಜನನಿಯ ಆಜ್ಞೆಗಳನ್ನು ಪಾಲಿಸುತ್ತಾ ಇರುತ್ತಾರೆ. ಅಕ್ಷರ, ವಾಕ್, ನಾದರೂಪ ಶಕ್ತಿಗಳು ಇವರೆಲ್ಲರೂ ಕೂಡ ಆ ಭುವನ ಜನನಿಯ ಮುಕ್ತಿ ಮಂಟಪದಲ್ಲಿದ್ದು ಮುಕ್ತಿಯನ್ನು, ಜ್ಞಾನ ಮಂಟಪದಲ್ಲಿದ್ದು ಜ್ಞಾನವನ್ನು ಭಕ್ತರಿಗೆ ಅನುಗ್ರಹಿಸುತ್ತಿರುತ್ತಾರೆ. ಜಗದಂಬೆಯ ಏಕಾಂತ ಮಂಟಪದಲ್ಲಿದ್ದು ಮಂತ್ರಿಗಳೊಂದಿಗೆ ಕೂಡಿ ವಿಶ್ವಕಾರ್ಯಗಳನ್ನು ಪರಿಶೀಲಿಸುತ್ತಾ ಸ್ವತಃ ಜಗದ್ರಕ್ಷಣೆಯ ಹೊಣೆಯನ್ನು ನಿರ್ವಹಿಸುತ್ತಾಳೆ. ಚಿಂತಾಮಣಿ ಗೃಹದಲ್ಲಿನ ಮಧ್ಯಭಾಗದಲ್ಲಿ ದಶ ಸೋಪಾನಗಳೊಂದಿಗೆ ಶಕ್ತ್ಯಾತ್ಮಕವಾದ ಪರ್ಯಂಕವೊಂದಿದೆ. ಆ ಮಂಟಪಕ್ಕೆ ಬ್ರಹ್ಮ, ವಿಷ್ಣು, ರುದ್ರ ಈಶ್ವರರು ಕಾಲುಗಳಾಗಿದ್ದು ಫಲಕ ಸ್ಥಾನದಲ್ಲಿ ಸದಾಶಿವನು ಶೋಭಿಸುತ್ತಿರುತ್ತಾನೆ. ನಂತರ ಆ ಪರ್ಯಂಕದ ಮೇಲೆ ಮಹಾದೇವನು ಆಸೀನನಾಗಿರುತ್ತಾನೆ. ತನ್ನ ಕ್ರೀಡಾ ವಿಲಾಸಗಳಿಗಾಗಿ ಆ ಜಗಜ್ಜನಿಯು ಎರಡಾಗಿ ವಿಭಜಿಸಲ್ಪಟ್ಟು ಮಹಾದೇವನ ವಾಮಭಾಗದಲ್ಲಿ ಪ್ರಕಾಶಿಸುತ್ತಿರುತ್ತಾಳೆ. ಆ ಮಹಾದೇವನು ತುಂಬ ಸೌಂದರ್ಯದೊಂದಿಗೆ
ಪಂಚವದನಗಳೊಂದಿಗೆ ಮಣಿಭೂಷಣಾದಿ ಅಲಂಕಾರಗಳಿಂದ ಅತಿ ಶೀತಲದಿಂದ ಶುದ್ಧ ಸ್ಫಟಿಕದಂತೆ ಪ್ರಕಾಶಿಸುತ್ತಿರುತ್ತಾನೆ. ಆತನ ಅರ್ಧಾಂಗಿಯಾದ ಆ ಜಗಜ್ಜನನಿಯು ನವರತ್ನ ಖಚಿತವಾದ ಉಡದಾರದೊಂದಿಗೆ ವೈಡೂರ್ಯ ಖಚಿತವಾದ ಸ್ವರ್ಣ ಕೇಯೂರಗಳಿಂದ ಮಣಿಮಯ ಕರ್ಣಾಭರಣಗಳಿಂದ ಸುವರ್ಣ ಕಮಲದಂತೆ ಮಂದಸ್ಮಿತ ವದನಾರಗಳಿಂದ ಮುದ್ದು ಮುಖದೊಂದಿಗೆ ಅರ್ಧಚಂದ್ರನಂತೆ ತೊಂಡೆ ಹಣ್ಣಿನಂತಹ ತುಟಿಗಳಿಂದ ದಾಳಿಂಬೆಯ ಬೀಜದಂತೆ ಬೆಳ್ಳನೆಯ ಹಲ್ಲುಗಳಿಂದ ವಜ್ರಗಳಂತಹ ಉಗುರುಗಳಿಂದ ಭ್ರಮಗಳನ್ನು ಹೋಲುವ ಕೇಶಪಾಶದೊಂದಿಗೆ ಕುಂಕುಮ ಕಸ್ತೂರಿಗಳಿಂದ ರತ್ನಮಣಿ ಮುಕುಟದೊಂದಿಗೆ ಕರ್ಪೂರ ಗಂಧಾದಿಗಳೊಂದಿಗೆ ತುಂಬಿದ ವಕ್ಷಸ್ಥಳದೊಂದಿಗೆ ಸುಂದರವಾದ ಕಂಠದಿಂದ ವಜ್ರ ವೈಡೂರ್ಯಗಳನ್ನು ಹೊಂದಿಸಿದ ಅಂಗುಳಿಕಗಳಿಂದ ರವಿಕೆಯ ಮೇಲೆ ಅತಿ ಕಾಂತಿಯುತವಾದ ರತ್ನಾಭರಣಗಳೊಂದಿಗೆ ಪದ್ಮದಳಗಳಂತಹ ಸುಂದರ ನೇತ್ರಗಳೊಂದಿಗೆ ವಿದ್ಯುತ್ ಕಾಂತಿಗಳನ್ನು ಪ್ರಸರಿಸುವ ಶರೀರದೊಂದಿಗೆ ಕರುಣಾಕಟಾಕ್ಷ ವೀಕ್ಷಣೆಗಳೊಂದಿಗೆ ಪಾಶಂಕುಶ ವರಬಾಯ ಹಸ್ತಗಳೊಂದಿಗೆ ವರ್ಣನಾತೀತವಾದ ಶರೀರದೊಂದಿಗೆ ಶೋಭಾಯಮಾನವಾಗಿ ಶೋಭಿಸುತ್ತಿರುತ್ತಾಳೆ. ಆಕೆಯ ಎರಡೂ ಪಾರ್ಶ್ವಗಳಲ್ಲಿಯೂ ಕೂಡ ನವನಿಧಿಗಳು ಇರುತ್ತವೆ. ಆ ನಿಧಿಗಳಿಂದ ಸಪ್ತಧಾತುಮಯ ಸ್ರವಂತಿಗಳು ಹೊರಟು ಅಮೃತ ಸಾಗರದಲ್ಲಿ ಲೀನವಾಗುತ್ತಿರುತ್ತವೆ. ಸದಾಶಿವನ ಸರ್ವೇಶ್ವರತ್ವಕ್ಕೆ ಆತನ ವಾಮಭಾಗದಲ್ಲಿ ನೆಲೆಸಿರುವ ಆ ಜಗಜ್ಜನನಿಯೇ ಕಾರಕಳು. ಆ ಗೃಹಕ್ಕೆ ಉತ್ತರ ಭಾಗದಲ್ಲಿರುವ ಕೋಟೆಯು ದ್ವಿಗುಣೀಕೃತವಾಗಿರುತ್ತದೆ. ಚಿಂತಾಮಣಿ ಗೃಹವು ಪ್ರಳಯ ವೇಳೆಯಲ್ಲಿ ಸಂಕುಚಿತವಾಗುತ್ತಾ ಮತ್ತೆ ವೃದ್ಧಿಯಾಗುತ್ತಿರುತ್ತದೆ. ಆ ಲಲಿತಾ ಪರಮೇಶ್ವರಿ ದೇವಿಯ ಚರಣ ಸೇವಾನಿರತರಾದ ಹಲವಾರು ದೇವದಾನವ ಮಾನವರೆಲ್ಲರೂ ಕೂಡ ಅಲ್ಲಿಯೇ ಇರುತ್ತಾರೆ. ದಧಿ, ಘೃತ, ಕ್ಷೀರ, ಮಧುಕುಲ್ಮಗಳು, ಜಂಬು, ದ್ರಾಕ್ಷ, ಆಮ್ರ, ಇಕ್ಷುರಸಗಳು ಪ್ರವಹಿಸುತ್ತಿರುತ್ತಾ ನದಿಗಳು ಹಲವಾರು ಅಲ್ಲಿವೆ. ಕಲ್ಪವೃಕ್ಷಗಳೂ ಸಹ ಇವೆ. ಅವರೆಲ್ಲರೂ ಕೂಡ ಆ ನದಿಗಳಲ್ಲಿನ ರಸಗಳನ್ನು ಪಾನ ಮಾಡಿ ಜರಾಮರಣ ರೋಗಾದಿಗಳಿಲ್ಲದೆ ಯುಕ್ತ ವಯಸ್ಸಿನೊಂದಿಗೆ ಇರುತ್ತಾರೆ. ಅಲ್ಲಿರುವವರಲ್ಲಿ ಕೆಲವರು ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯಗಳನ್ನು ಹೊಂದಿ ಆ ಜಗನ್ಮಾತೆಯನ್ನು ಆರಾಧಿಸುತ್ತಿರುತ್ತಾರೆ. ಆ ಜಗನ್ಮಾತೆಯನ್ನು ಸಪ್ತಕೋಟಿ ಮಹಾಮಂತ್ರಗಳ ಮಹಾವಿದ್ಯೆಗಳ ರೂಪವನ್ನು ತಾಳಿ ಸ್ತೋತ್ರವನ್ನು ಮಾಡುತ್ತಿರುತ್ತಾರೆ. ಆ ಪರದೇವತೆಯನ್ನು ಸ್ತುತಿಸಿ ಧನ್ಯರಾಗುವುದೇ ನಮ್ಮಯ ಕರ್ತವ್ಯವಲ್ಲವೇ? ಈ ರೀತಿ ನಾವು ಈ ಮಣಿದೀಪ ವರ್ಣನೆಯನ್ನು ಭಕ್ತಿಯಿಂದ ಯಾರು ಪ್ರತಿದಿನವೂ ಕೂಡ ಓದುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಮಾಡಿದ್ದೇ ಆದಲ್ಲಿ ಶ್ರೀ ಲಲಿತಾದೇವಿಯ ಅನುಗ್ರಹ ಅನ್ನೋದು ನಮಗೆ ಪ್ರಾಪ್ತಿಸುತ್ತದೆ. ಈಗ ನಾವು ಫಲಶ್ರುತಿಯನ್ನು ತಿಳಿಯೋಣ. ಈ ಚಿಂತಾಮಣಿ ದೀಪದ ಬಗ್ಗೆ ಕೇಳಿದರೂ ಓದಿದರೂ ಪಾಪಗಳು ಅನ್ನುವವು ನಾಶವಾಗುತ್ತದೆ. ಸಿರಿ ಸಂಪತ್ತುಗಳು ಅನ್ನುವವು ಉಂಟಾಗುತ್ತವೆ. ಈ ತಾಯಿಗೆ ಸಂಬಂಧಿಸಿದ ಮಣಿದೀಪ ವರ್ಣನೆಯನ್ನು ಪಾರಾಯಣೆ ಮಾಡುವುದರಿಂದ ಭೂತ ಪ್ರೇತ ದುಷ್ಟಗ್ರಹಗಳ ಭಯವಿರುವುದಿಲ್ಲ. ಅಷ್ಟೇ ಅಲ್ಲದೆ ಆ ಜಗನ್ಮಾತೆಯ ಕೃಪಾಕಟಾಕ್ಷಕ್ಕೆ ನಾವು ಪಾತ್ರರಾಗುವರು. ಇದನ್ನು ವೇದವ್ಯಾಸ ಮಹರ್ಷಿಯು ದೇವಿ ಭಾಗವತ ಗ್ರಂಥದಲ್ಲಿ ವರ್ಣಿಸಿದ್ದಾರೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.